ಭಗವಂತನ ಸೃಷ್ಟಿ, ಮಾನವನ ಕಲ್ಪನೆಗೂ ಮೀರಿದ ಅನೇಕ ದಿವ್ಯ ಶಕ್ತಿಗಳ ತಾಣ. ನಮ್ಮ ನಿಮ್ಮೆಲ್ಲರ ನಡುವೆ ಇರೋ ಇಂತಹ ಅನೇಕ ಸ್ಥಳಗಳ ವಿಶೇಷ ಶಕ್ತಿಗಳ ಬಗ್ಗೆ ಅನೇಕ ಸಂಗತಿಗಳನ್ನು ಅನಾವರಣಗೊಳಿಸೋ ವಿಶೇಷ ಕಾರ್ಯಕ್ರಮವೇ ನಿಮ್ಮೂರ ದೈವ. ಪ್ರಕೃತಿಯನ್ನೇ ದೇವರು ಅಂತ ಪೂಜಿಸೋ ಸಂಸ್ಕೃತಿ ನಮ್ಮದು. ಅದಕ್ಕೆ ಕಾರಣ ಪರಮಾತ್ಮನ ಸೃಷ್ಟಿಯ ಕಣಕಣದಲ್ಲಿಯೂ ಜೀವಾಂಶವಿದೆ, ಅತೀಂದ್ರಿಯ ಶಕ್ತಿ ಇದೆ ಎಂಬುದು. ಹೀಗೆ ಒಂದು ವಿಶೇಷ ಶಕ್ತಿಯನ್ನು ಹೊಂದಿರೋ ಕಲ್ಲೊಂದು ಚಕಿತಕಾರಿ ಭವಿಷ್ಯ ನುಡಿಯಲಿದೆ ಎಂಬ ಸಂಗತಿ ನಮ್ಮನ್ನ ಒಂದು ಕ್ಷಣ ಬೆರಗಾಗಿಸಿಬಿಟ್ಟಿತ್ತು. ಅದು ಕೂಡ ಆ ಕಲ್ಲು ಹೇಳಿದ ಭವಿಷ್ಯ ಎಂದಿಗೂ ಸುಳ್ಳಾಗೋದಿಲ್ಲ ಎಂಬುದು. ನಿಸರ್ಗದ ಪ್ರತಿಯಂಶವು ಭಗವಂತನ ಮಹಾಸೃಷ್ಟಿಯೇ. ಎಲ್ಲಿ ಎಲ್ಲವೂ ಅವನ ಇಚ್ಛೆಯಂತೆ ನಡೆಯೋದು, ಅವನಣತಿಯಂತೆ ಆಗೋದು. ಇಂತಹ ಪ್ರಕೃತಿಯ ಪ್ರತಿಯಂಶವು ಮಾನವ ಕುಲಕ್ಕೆ ಪೂರಕವಾಗಿಯೇ ಇದೆ. ಇಲ್ಲಿ ನಮ್ಮನ್ನ ಚಕಿತಗೊಳಿಸೋ ಸಂಗತಿಗಳು ನಿತ್ಯ ನಡೆಯುತ್ತಲೇ ಇದ್ರು ಅದರ ಮೂಲವನ್ನ ಕೆಲವೊಮ್ಮೆ ಹುಡುಕಲು ಕಷ್ಟವಾಗಬಹುದು. ಅಂತಹದ್ದೇ ಒಂದು ವಿಚಿತ್ರ ಎಂಬ ಸಂಗತಿ ಅದೊಂದು ಸ್ಥಳದಲ್ಲಿ ಘಟಿಸುತ್ತೆ ಎಂಬ ಅಚ್ಚರಿದಾಯಕ ವಿಚಾರ ನಮ್ಮ ಗಮನಕ್ಕೆ ಬಂತು. ಅಲ್ಲಿನ ಅದೊಂದು ವಿಚಿತ್ರತೆ, ವಿಶೇಷತೆ ನಮಗಂತೂ ನಿಜಕ್ಕೂ ಇದು ಸಾಧ್ಯವೇ ಎಂದು ಯೋಚಿಸುವಂತಾಗಿತ್ತು. ಆದರೆ ಪ್ರಕೃತಿಯನ್ನ ಭಗವಂತನೆಂದು ಆರಾಧಿಸೋ ನಮ್ಮ ನಡುವೆ ಇಂತಹ ಚಮತ್ಕಾರಗಳು ಘಟಿಸೋದು ಸಾಧ್ಯವಿದೆ ಅಂದುಕೊಂಡ ನಾವು ಆ ಪವಾಡ ನಡೆಯೋ ಸ್ಥಳದತ್ತ ಹೊರಟೇ ಬಿಟ್ಟೆವು. ಬೆಂಗಳೂರಿನಿಂದ 100 ಕಿಲೋಮೀಟರ್ ದೂರದಲ್ಲಿರೋ ಅದೊಂದು ಸ್ಥಳದಲ್ಲಿ ನಡೆಯೋ ವಿಚಿತ್ರತೆಯನ್ನ ಕಾಣಲು ಹೊರಟ ನಮಗೆ ಅಲ್ಲಿ ಒಂದು ಕಲ್ಲು ಭವಿಷ್ಯವಾಣಿಯನ್ನ ನುಡಿಯುತ್ತದೆ ಎಂಬ ಸಂಗತಿ ಕೊಂಚ ಗೊಂದಲವನ್ನು ತಂದಿಟ್ಟಿತ್ತು. ಯಾಕಂದ್ರೆ ಕೇವಲ ಒಂದು ಕಲ್ಲು ನಂಬಲ ಸಾಧ್ಯ ಭವಿಷ್ಯವಾಣಿಯನ್ನ ನುಡಿಯಲು ಸಾಧ್ಯವೇ? ಆ ಮೂಲಕ ಮುಂದೆ ಯಾವುದೇ ಕೆಲಸದಲ್ಲಿ ಜಯಾಪಜಯಗಳ ಕುರಿತು ನಿರ್ಧರಿಸಲು ಸಾಧ್ಯವೇ ಎಂಬ ಸಂಗತಿ ನಮ್ಮನ್ನ ಕೊಂಚ ಯೋಚನೆಗೆ ತಳ್ಳಿದರೂ ನಾವು ಆ ಚಕಿತಕಾರಿ ಕಲ್ಲನ್ನ ನೋಡಲೇಬೇಕೆಂಬ ಇಚ್ಛೆಯಿಂದ ಆ ಸ್ಥಳವನ್ನ ತಲುಪೇ ಬಿಟ್ಟೆವು. ಹೀಗೆ ಹೋದ ನಮ್ಮ ತಂಡಕ್ಕೆ ಭವಿಷ್ಯವಾಣಿಯನ್ನ ನುಡಿಯುವ ಆ ಶಕ್ತಿಶಾಲಿ ಕಲ್ಲು ಹೇಗಿದೆ ಎಂಬ ಜಿಜ್ಞಾಸೆಗೆ ಕೊನೆಗೂ ಉತ್ತರ ಸಿಕ್ಕಿತ್ತು. ಗಾತ್ರದಲ್ಲಿ ಚಿಕ್ಕದಾಗಿ ಕಾಣೋ ಇದೊಂದು ಕಲ್ಲನ್ನ ಕಂಡ ನಮಗೆ ಕೌತುಕವು ಹೆಚ್ಚುತ್ತಾ ಹೋಗಿತ್ತು. ಇನ್ನು ಇದೆಲ್ಲದರ ನಡುವೆ ನಮ್ಮನ್ನ ಕಾಡಿದ ಮತ್ತೊಂದು ಪ್ರಶ್ನೆಯೇ ಈ ಕಲ್ಲು ಅದ್ಯಾವ ರೀತಿ ಭವಿಷ್ಯವನ್ನ ನುಡಿಯಲಿದೆ ಎಂಬುದು. ಅದಕ್ಕೆ ಉತ್ತರ ಈ ಕಲ್ಲು ತಿರುಗುವ ಮೂಲಕ ಅತ್ಯಂತ ನಿಖರವಾಗಿ ಭವಿಷ್ಯವಾಣಿಯನ್ನ ಹೇಳುತ್ತೆ ಎಂಬುದು. ಈ ಶಕ್ತಿಶಾಲಿ ಕಲ್ಲಿನ ಮೇಲೆ ಕುಳಿತುಕೊಂಡರೆ ಅದು ಕೂಡಲೇ ತಿರುಗಲು ಆರಂಭಿಸುತ್ತದಂತೆ. ಅದು ಹೇಗೆ ಎಂದು ಪರೀಕ್ಷಿಸಲು ನಿಂತ ನಮಗೆ ಸ್ಥಳೀಯರು ಪ್ರಾತ್ಯಕ್ಷಿಕೆ ನೀಡಿದ್ರು. ಅದರಂತೆ ಅವರು ಮನದಲ್ಲಿ ಕೋರಿಕೆಯೊಂದನ್ನ ಇಟ್ಟು ಆ ಕಲ್ಲಿನ ಮೇಲೆ ಕುಳಿತುಕೊಳ್ಳಲಾಗಿ ಅದು ಹಲವು ಸುತ್ತುಗಳು ತಿರುಗಲಾರಂಭಿಸಿತು. ವಿಶೇಷ ಅಂದ್ರೆ ಇಲ್ಲಿ ಅವರು ತಾವಾಗಿಯೇ ಯಾವ ಪ್ರಯತ್ನವನ್ನು ಮಾಡದೆ ಆ ಕಲ್ಲು ಇದ್ದಕ್ಕಿದ್ದಂತೆ ತಿರುಗಲು ಶುರು ಮಾಡಿದ ಹೇಗೆ ಎಂಬ ಸಂಗತಿಯು ನಮ್ಮನ್ನ ಕಾಡಲು ನಿಂತಿತು. ಇನ್ನು ಈ ಸಮಯದಲ್ಲೇ ಅದೊಂದು ಸಂಗತಿ ಕೂಡ ನಮ್ಮನ್ನ ಮತ್ತೊಮ್ಮೆ ಚಕಿತಗೊಳಿಸಿಬಿಟ್ಟಿತ್ತು.
ಹೌದು, ಇಲ್ಲಿ ಒಂದು ವೇಳೆ ಮನದಲ್ಲಿರುವ ಸಂಕಲ್ಪ ಈಡೇರುವುದು ಸತ್ಯವಾಗಿದ್ದೇ ಆದರೆ ಆ ಕಲ್ಲಿನ ಮೇಲೆ ಕುಳಿತವರೊಂದಿಗೆ ಅದು ತನ್ನಿಂದ ತಾನೇ ಹಲವು ಸುತ್ತು ಸುತ್ತುತ್ತದೆ. ಇಲ್ಲವೆಂದ್ರೆ ಅದು ಯಾವುದೇ ಕಾರಣಕ್ಕೂ ತಿರುಗೋದೇ ಇಲ್ಲ, ಅಥವಾ ಎಡಭಾಗಕ್ಕೆ ತಿರುಗುತ್ತಾ ಕೆಲಸ ಆಗೋದೇ ಇಲ್ಲ ಎಂಬ ಸ್ಪಷ್ಟ ಸೂಚನೆಯನ್ನ ನೀಡಿಬಿಡುತ್ತಂತೆ. ಅದನ್ನ ಕೂಡ ನಾವು ಅಲ್ಲಿಗೆ ಬಂದಿದ್ದ ವ್ಯಕ್ತಿಯೊಬ್ಬರು ಈ ಕುರಿತು ನಮಗೆ ತೋರಿದಾಗ ಮತ್ತೆ ಅಚ್ಚರಿಗೊಳ್ಳೋ ಸರದಿಯು ನಮ್ಮದೇ ಆಗಿತ್ತು. ಇಲ್ಲಿ ವ್ಯಕ್ತಿಯೊಬ್ಬರು ಮನದಲ್ಲಿ ಸಂಕಲ್ಪವನ್ನ ಮಾಡಿ ಆ ಶಕ್ತಿಶಾಲಿ ಕಲ್ಲಿನ ಮೇಲೆ ಕುಳಿತಾಗ ಅದು ಅಲುಗಾಡಲೇ ಇಲ್ಲ. ಅಲ್ಲಿಗೆ ಅವರು ಅಂದುಕೊಂಡಿದ್ದು ಯಾವುದೇ ಕಾರಣಕ್ಕೂ ಸಾಧ್ಯವಾಗುವುದಿಲ್ಲ ಎಂಬ ಸೂಚನೆ ಅವರಿಗೆ ಅಲ್ಲಿಯೇ ಸಿಕ್ಕಿಬಿಟ್ಟಿತ್ತು. ಇನ್ನು ಆ ಚಮತ್ಕಾರಿ ಕಲ್ಲಿನ ಬಗ್ಗೆ ಮತ್ತಷ್ಟು ಅರಿಯಲು ನಿಂತ ನಮಗೆ ಅಲ್ಲಿಗೆ ಬಂದವರೊಬ್ಬರು ಒಂದು ಘಟನೆಯನ್ನ ವಿವರಿಸಿದ್ರು. ಹಣದ ವಿಚಾರವಾಗಿ ಒಬ್ಬರಿಂದ ಮೋಸ ಹೋಗಿದ್ದ ಶಿವಮೊಗ್ಗದ ವ್ಯಕ್ತಿಯೊಬ್ಬರು ಇಲ್ಲಿ ಆ ಶಕ್ತಿಶಾಲಿ ಕಲ್ಲಿನ ಎದುರು ಕುಳಿತು ತಮ್ಮ ಕಷ್ಟವನ್ನ ಹೇಳಿಕೊಂಡರಂತೆ. ಅಲ್ಲದೆ ಇದೇ ಕೊನೆಯ ಪ್ರಯತ್ನ ಎಂಬಂತೆ ಕಲ್ಲಿನ ಮೇಲೆ ಕುಳಿತು ತಮ್ಮ ಹಣದ ಕಥೆ ಏನಾಗಬಹುದು ಎಂದು ಪ್ರಶ್ನೆ ಹಾಕಿದ್ದರಂತೆ. ಶಿವಮೊಗ್ಗದಾಗ ಒಬ್ಬರು ಪಾರ್ಟಿ ಇಲ್ಲೇ ಬಂದು ಯಾರಿಗೆ ದುಡ್ಡು ಕೊಡೋದು ದುಡ್ಡು ಬರೋಲ್ಲ ಅಂತ ಬಂದು ಅಡ್ಬಿದ್ರು. ಇಲ್ಲಿ ಪ್ರಶ್ನೆ ಕೇಳ್ಕೊಂಡು ಹೋದರು. 5 ಸರಿ ಸುತ್ತರಿತು. 5 ತಿಂಗಳೊಳ ನಿನ್ನ ದುಡ್ಡು ನಿನ್ನ ಮನೆಗೆ ಬರ್ತವೆ ಅಂತ ಇಲ್ಲಿ ಅಪ್ಪಣೆ ಮಾಡಿತು. ನಾನೇ ಕುಂತಿದ್ದೆ. ಅಪ್ಪಣೆ ಹಾಕ್ಕೊಳ್ಳೋ 5 ತಿಂಗಳಾದ್ಮೇಲೆ ಇಲ್ಲಿ ಬಂದು 1001 ರೂಪಾಯಿ ಕಟ್ಟಿ ಮಂಗಳಾರತಿ ಮಾಡ್ಕೊಂಡು ಹೋದ್ರು. ಶಿವಮೊಗ್ಗದವ್ರು ಒಂದು ಇಬ್ಬರು. ಅವ್ರಿಗೆಲ್ಲ ಒಳ್ಳೇದಾಗಿತ್ತು. ಈಗಲೂ ಬರ್ತಾರೆ ಅವರು. ಕೇಳಿದ್ರಲ್ಲ, ತಮಗೆ ವಾಪಸ್ ಬರೋ ಹಣದ ವಿಚಾರವಾಗಿ ಇಲ್ಲಿ ಕೇಳಿದ್ದ ಪ್ರಶ್ನೆಗೆ ಶಕ್ತಿಶಾಲಿ ಕಲ್ಲು 5 ಸುತ್ತು ತಿರುಗಿ ಅಭಯ ನೀಡಿತ್ತಂತೆ. ನಿಮ್ಮ ಹಣ ಇನ್ನ5 ತಿಂಗಳಲ್ಲಿ ವಾಪಸ್ ಆಗುತ್ತೆ ಎಂಬ ಸೂಚನೆ ಅಚ್ಚರಿ ಎಂಬಂತೆ ಸತ್ಯವಾಗಿ ಶಿವಮೊಗ್ಗದ ಆ ವ್ಯಕ್ತಿ ಇಲ್ಲಿನ ಆ ಚಮತ್ಕಾರಿ ಶಕ್ತಿಯ ಎದುರು ಶರಣಾಗಿ ಹೋಗಿದ್ದರಂತೆ. ಈ ಸ್ಥಳಕ್ಕೆ ಆಗಮಿಸೋ ಅಸಂಖ್ಯ ಜನರಿಗೆ ಅದೊಂದು ಶಕ್ತಿಶಾಲಿ ಕಲ್ಲು ನಂಬಲ ಸಾಧ್ಯ ಭವಿಷ್ಯವಾಣಿಯನ್ನ ನುಡಿದಿದೆಯಂತೆ. ಅಲ್ಲದೆ ಎಲ್ಲಿಯೂ ಪರಿಹಾರ ಸಿಗದೆ ಅದೆಷ್ಟೋ ಮಂದಿ ಇಲ್ಲಿನ ಅದೊಂದು ಶಕ್ತಿಯ ಎದುರು ಅಂದುಕೊಂಡಿದ್ದ ಕೆಲಸಗಳು ಅದ್ಭುತ ಎನ್ನುವಂತೆ ಕೈಗೂಡಿದಾಗ ಅಚ್ಚರಿಗೊಂಡು ಆ ಶಕ್ತಿಯ ಎದುರು ಶರಣಾಗಿ ಹೋಗಿದ್ರಂತೆ. ಒಂದು ಕಲ್ಲು ಇದ್ದಕ್ಕಿದ್ದಂತೆ ತಿರುಗಲು ಸಾಧ್ಯವಿದೆಯಾ? ಅದು ಕೂಡ ಯಾರ ಸಹಾಯವೂ ಇಲ್ಲದೆ, ಮಾನವ ಪ್ರಯತ್ನವೂ ಇಲ್ಲದೆ ಎಂಬ ಎಲ್ಲ ಪ್ರಶ್ನೆಗಳಿಗೂ ಇಲ್ಲಿ ಉತ್ತರವಿದೆ. ಆದರೆ ಅದರ ಜೊತೆಗೆ ಇಲ್ಲಿನ ಶಕ್ತಿ ಯಾವ ಕೆಲಸ ಸಾಧ್ಯವೇ ಇಲ್ಲ ಎಂಬಂತಿರುತ್ತೋ ಅದನ್ನ ಸಾಧ್ಯವಾಗಿಸಿ ಬಿಡುತ್ತಂತೆ. ಅದಕ್ಕೆ ಇಲ್ಲಿ ಕಾಣುವ ನಾಗರಾಜ್ ಅವರೇ ಸಾಕ್ಷಿ. ನಾನು ಸ್ವಲ್ಪ ಕೇಣಿ ಮಾಡಿದ್ದೆ. ಕೇಣಿ ಮಾಡಿದಾಗ ಮಾಡಿ ಮುಗಿಸಿದ್ದೆಲ್ಲ. ಜನಗಳೆಲ್ಲ ಬೇಡ 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 ನಿನ್ಗೆ ಲಾಸ್ ಆಗುತ್ತೆ, ಆ ತೋಟದ ಅಡಿಕೆ ಎಲ್ಲ ಅಷ್ಟಾಗಲ್ಲ ಅಮೌಂಟು ಅಂತ ಹೇಳಿದರು. ಹೇಳಿದಾಗ ನಾವು ಈ ಜನದ ಮಾತು ಕೇಳೋದು ಬೇಡ ಅಂಥೇಳಿ ಈ ತಂದೆ ಹತ್ರ ಸ್ವಾಮಿ ಹತ್ರ ಬಂದ್ವಿ. ಬಂದು ಒಂದು ಅಪ್ಪಣೆ ಕೇಳಿದ್ವಿ. ಕೇಳಿದ ಮೇಲೆ ನೀನು ಯಾವುದೇ ಕಾರಣಕ್ಕೂ ಬಿಡಬೇಡ ಅಂಥೇಳಿ ಅಪ್ಪಣೆಗೆ ಕೊಟ್ಟರು. ಒಳ್ಳೆ ಆಶೀರ್ವಾದ ಮಾಡಿದ್ರು. ಇವತ್ತು ಚೆನ್ನಾಗಿದ್ದೀವಿ. ಆ ದೇವ್ರು ನಮಗೆ ಕೊಟ್ಟಿದ್ದಾನೆ. ಲಾಸು ಆಗಿಲ್ಲ, ಒಳ್ಳೆ ಲಾಭನೂ ಆಯ್ತು ಸರ್. ತೋಟದ ವ್ಯವಹಾರದ ವಿಚಾರದಲ್ಲಿ ಯಾರು ಏನೇ ಹೇಳಿದ್ರು ಅದಕ್ಕೆ ಕಿವಿಗೊಡದೆ ಇಲ್ಲಿಗೆ ಆಗಮಿಸಿ ಆ ಶಕ್ತಿಯ ಎದುರು ನಿಂತು ಸಂಕಲ್ಪ ಮಾಡಿದ ನಾಗರಾಜ್ಗೆ ತೀವ್ರ ಅಚ್ಚರಿ ಕಾಡಿತ್ತು. ಅದೇ ಅವರು ಬರೋಬ್ಬರಿ 75 ಲಕ್ಷಕ್ಕೆ ಕೇಣಿ ಕೊಟ್ಟಿದ್ದ ತೋಟದಿಂದ ಬರೋಬ್ಬರಿ 20 ಲಕ್ಷ ಲಾಭ ಬಂದಿದ್ದು. ಇನ್ನು ಈ ಸ್ಥಳದಲ್ಲಿ ಕೇವಲ ಶಕ್ತಿಶಾಲಿ ಕಲ್ಲಿನ ಮೂಲಕವಲ್ಲದೆ ಹೂವಿನ ಪ್ರಸಾದವನ್ನು ಕೇಳಲಾಗುತ್ತಂತೆ. ಅದರಂತೆ ಇಲ್ಲಿ ಸಿಗೋ ಆ ಹೂವಿನ ಪ್ರಸಾದ ಎಂತಹ ಕಷ್ಟದ ಸನ್ನಿವೇಶವನ್ನು
ಹೂವಿನಷ್ಟೇ ಸರಳವಾಗಿಸಿ ಬಿಡುತ್ತಂತೆ. ಇನ್ನು ಇವರ ಹೆಸರು ಕುಮಾರಪ್ಪ. ಇವರು ಮದುವೆಯಾದ 9 ವರ್ಷಗಳವರೆಗೆ ಸಂತಾನ ಭಾಗ್ಯವಿರಲಿಲ್ಲ. ಹೀಗೆ ಇವರ ಮಡದಿ ಸಂತಾನದ ವಿಚಾರವಾಗಿ ತೀವ್ರವಾಗಿ ನೊಂದಿದ್ದ ಸಮಯದಲ್ಲೇ ಇಲ್ಲಿಗೆ ಬಂದಿದ್ರು. ಆಗ ಇವರಿಗೆ ಇಲ್ಲಿ ಒಂದು ಸೂಚನೆಯೂ ಸಿಕ್ಕಿತ್ತು. ಅದೇ ಕುಮಾರಪ್ಪರಿಗೆ ಖಂಡಿತವಾಗಿ ಸಂತಾನ ಭಾಗ್ಯ ದೊರೆಯುತ್ತದೆ ಎನ್ನುವುದು. ಅದರಂತೆ ಕುಮಾರಪ್ಪ ದಂಪತಿಗೆ ಒಂದು ಗಂಡು ಸಂತಾನವಾಗಿ ಈಗ ಎಲ್ಲರೂ ಕುಟುಂಬ ಸಮೇತ ಸಂತಸವಾಗಿದ್ದಾರೆ. ಮದುವೆ ಆದ 9 ವರ್ಷದ ತನಕ ಮಗು ಆಗಿರಲಿಲ್ಲ. ಆಮೇಲೆ ನಾವು ಇದು ಹಾಸ್ಪಿಟ್ಲೆ ಎಲ್ಲ ತಿರುಗಿ ಸಾಕಾಗಿ ಕೊನೆಗೆ ಈ ದೇವಸ್ಥಾನಕ್ಕೆ ಬಂದು ಕೇಳಿದಾಗ ಈ ವರ್ಷ ನಡೆಸ್ಕೊಡ್ತೀನಿ ಹೋಗಪ್ಪ ಅಂತ ಹೇಳಿದರು. ಅವ್ರೇನು ಹೇಳಿದ್ರು ಆ ರೀತಿಯಾಗಿ ನಮಗೆ ಗಂಡು ಮಗುವಿಗೆ ಜನ್ಮ ಆಯಿತು. ಅಂದಿನಿಂದ ಕುಮಾರಪ್ಪ ಇಲ್ಲಿನ ಕ್ಷೇತ್ರ ಶಕ್ತಿ ಎದುರು ಶರಣಾಗಿ ಬಿಟ್ಟಿದ್ದಾರೆ. ಅಲ್ಲದೆ ಇವರ ಯಾವುದೇ ನಿರ್ಧಾರಗಳು ಕೂಡ ಈ ಕ್ಷೇತ್ರ ಶಕ್ತಿಯ ಎದುರು ನಿವೇದನೆಗೊಳ್ತವಂತೆ. ಆ ನಂತರ ಅದು ತಪ್ಪದೆ ನೆರವೇರುತ್ತೆ ಎಂಬುದು ಕುಮಾರಪ್ಪರ ಅತ್ಯಂತ ವಿಶ್ವಾಸದ ನುಡಿ. ಈಗ 10 ವರ್ಷದಿಂದ ನೋಡ್ತಾ ಇದ್ದೀವಿ, ಯಾವುದು ಸುಳ್ಳಾಗಿಲ್ಲ. ನಾವು ಫಸ್ಟಿಗೆ ಇಲ್ಲಿ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು 10 ಎಕರೆ ಜಮೀನು ತೊಗೊಂಡು 10.5 ಎಕರೆ ಜಮೀನು ತೊಗೊಂಡು ಬೋರ್ ಕೊರ್ಸ್ಲಿಕ್ಕೆ ಅಪ್ಪಣೆ ಬಂದು ಕೇಳಿದ್ದೆ. ಆವಾಗ ಕಲ್ಲು ಹತ್ತಿ ಕೇಳಿದಾಗ ಅದು ತಿರುಗ್ತು. 4 ಪಾಯಿಂಟ್ ಏಕಕಾಲದಲ್ಲೇ ಸಕ್ಸಸ್ ಆದವು. ಕೊರೆಯೋಕ್ಕಾಗದಷ್ಟು ನೀರು ಬಿದ್ದಾವೆ. ಮತ್ತು ಕೆಲವು ಬೇರೆ ಎಲ್ಲ ಕೇಳಿ ಇದು ಮಾಡಿದಾಗ ಅವರು ಏನು ಹೇಳಿತಾರೋ ಅವು ಅಷ್ಟು ನಿಜ ಆಗಿದ್ದಾವೆ. ಯಾವುವು ಇವತ್ತಿಗೂ ಸುಳ್ಳಾಗಿಲ್ಲ. ಹೀಗೆ ಈ ಸ್ಥಳದಲ್ಲಿ ಚಕಿತಕಾರಿ ರೀತಿಯಲ್ಲಿ ಸುತ್ತುವ ಕಲ್ಲು ಒಂದು ರೀತಿಯಲ್ಲಿ ನಂಬಿ ಬಂದವರ ಕಷ್ಟಗಳಿಗೆ ನಂಬಲ ಸಾಧ್ಯ ರೀತಿಯಲ್ಲಿ ಪರಿಹಾರ ನೀಡುತ್ತಿದೆ. ಅಲ್ಲದೆ ಹೂವಿನ ಪ್ರಸಾದ ಕೂಡ ಇಲ್ಲಿಗೆ ಬರೋ ಜನರಿಗೆ ಸೂಕ್ತ ರೀತಿಯಲ್ಲಿ ನೆರವಾಗುತ್ತಿದೆ. ಇವರ ಹೆಸರು ಜಯಣ್ಣ ಅಂತ. ಇವರು ಈ ಕ್ಷೇತ್ರದ ಶಕ್ತಿಯನ್ನ ಆರಾಧಿಸುತ್ತಾ ಬಂದಿದ್ದಾರೆ. ಅಲ್ಲದೆ ಇವರ ಯಾವುದೇ ಕಷ್ಟಗಳೇ ಆಗಲಿ ಇಲ್ಲಿ ಬಂದು ಅದನ್ನ ಶಕ್ತಿಶಾಲಿ ಕಲ್ಲಿನೆದುರು ಈ ಕ್ಷೇತ್ರದ ಶಕ್ತಿ ಎದುರು ಒಪ್ಪಿಸುತ್ತಾರಂತೆ. ಪರಿಣಾಮ ಅವರ ಕಷ್ಟಗಳು ಸಹ ನಿವಾರಣೆಯಾಗಿ ಇಡೀ ಕುಟುಂಬ ಅತ್ಯಂತ ಸುಖ ಸಂತೋಷದಿಂದಿದೆ. ಕಲ್ಲಿನ ಮೇಲೆ ಸುತ್ತೋದ್ರೆ 5 ಸುತ್ತೋದ್ರೆ ಅವ್ರ ಪಾಪ ಪರಿಹಾರ ಎಲ್ಲ ಆಗುತ್ತೆ. 3 ಸರಿ ಸುತ್ತೋದ್ರೆ ಒಂಥರ ಆಗುತ್ತೆ. ಅವ್ರ ಮನೆಗೆ ಏನು ಕಷ್ಟ ಇದ್ದರೂ ಪರಿಹಾರ ಮಾಡ್ತಾನೆ ದೇವರು. ಹಿಂದೆ ಸ್ವಲ್ಪ ಬೇಸಾಯ ಮಾಡಿದಾಗ ಒಂದು ಸ್ವಲ್ಪ ಕಷ್ಟ ಬಿದ್ದಿದ್ವಿ. ಅಲ್ಲಿ ಈ ದೇವಸ್ಥಾನಕ್ಕೆ ಬಂದ ಮೇಲೆ ಚೆನ್ನಾಗಿದೆ ನೋಡಿ. ಅದಕ್ಕೆ 9 ಸರಿ ಸುತ್ತರಿತೈತೆ, 11 ಸರಿ ಸುತ್ತರಿತೈತೆ. ಆಮೇಲೆ ಇನ್ನೊಂದು ಸರಿ ಏನಾದ್ರು ಕೇಳಿದ ಕೂಡಲೇ 3 ಸರಿ ಹೇಳಿ ಇನ್ನು 3 ತಿಂಗಳೊಳಗೆ ಮದುವೆ ಆಗುತ್ತೆ ಅಂತ ಹೇಳ್ತೈತೆ. ನಮ್ಮನ್ನು ಕುಂಡಿಸಿ ಬೇರೆ ಬಂದು ಕೇಳ್ಕೊಂಡು ಹೋಗ್ತಾರೆ ನೋಡಿ. ಇನ್ನು ಜಯಣ್ಣನವರು ಸಹ ಇಲ್ಲಿನ ಕ್ಷೇತ್ರ ಶಕ್ತಿಗೆ ಮಾರು ಹೋಗಿ ಹಲವರನ್ನ ಇಲ್ಲಿಗೆ ಕರೆತಂದಿದ್ದಾರಂತೆ. ಹೀಗೆ ಬಂದವರ ಕಷ್ಟಗಳನ್ನ ಇಲ್ಲಿನ ಶಕ್ತಿ ಪವಾಡದ ರೀತಿಯಲ್ಲಿ ಬಗೆಹರಿಸಿದೆ ಎಂದು ಅತ್ಯಂತ ವಿಶ್ವಾಸದಿಂದ ಹೇಳುತ್ತಾರೆ ಜಯಣ್ಣ. ಇನ್ನು ಈ ಸ್ಥಳ ಜನನಿಬಿಡ ಪ್ರದೇಶಕ್ಕೆ ಹೊಂದಿಕೊಂಡಂತಿರದೆ ಜನದಟ್ಟಣೆಯಿಂದ ಬಹುದೂರದಲ್ಲಿದೆ. ಅಲ್ಲದೆ ಇಲ್ಲಿ ಈ ಹಿಂದೆ ಈ ಸ್ಥಳ ಪ್ರಾಕೃತಿಕ ಕಾರಣಗಳಿಂದಾಗಿ ಜನಮಾನಸದಿಂದಲೇ ನಶಿಸಿ ಹೋದಂತಾಗಿತ್ತಂತೆ. ಆದರೆ ಈ ಕ್ಷೇತ್ರ ಶಕ್ತಿಯೇ ನೀಡಿದ ಪ್ರೇರಣೆಯಿಂದಾಗಿ ಮತ್ತೆ ಇಲ್ಲಿ ಪವಾಡಗಳು ಘಟಿಸಲು ಶುರುವಾಯಿತಂತೆ. ಒಂದು ಕಲ್ಲಿಗೆ ಭವಿಷ್ಯ ನುಡಿಯುವ ಜೀವಂತಿಕೆ ಇದೆ. ಇಲ್ಲಿನ ಹೂವಿಗೆ ಕೆಲಸವನ್ನ ಯಶಸ್ವಿಗೊಳಿಸೋ ಶಕ್ತಿ ಇದೆ. ಇನ್ನು ಈ ಸ್ಥಳಕ್ಕೆ ಚಿರಂಜೀವಿಯಾಗಿ ಕಲಿಯುಗದಿಂದಲೂ ಪವಾಡಗಳನ್ನ ಸೃಷ್ಟಿಸ್ತಿರೋ ಅದೊಂದು ಶಕ್ತಿಯ ದಿವ್ಯ ಕೃಪೆ ಇದೆ. ನಿರ್ಜೀವ ವಸ್ತುವಿಗೆ ಅಪಾರ ಶಕ್ತಿ ತುಂಬಿ ಅದನ್ನ ಭವಿಷ್ಯವಾಣಿ ನುಡಿಯುವಂತೆ ಮಾಡೋದು ಸುಮ್ಮನೆ ಮಾತಲ್ಲ. ಅಲ್ಲದೆ ಅದರ ಮೂಲಕ ಸಹಸ್ರಾರು ಜನರ ಬದುಕಿನಲ್ಲಿ ಅದ್ಭುತವನ್ನ ಸೃಷ್ಟಿಸೋದು ಅಂದ್ರೆ ಅದಕ್ಕಿಂತ ಮತ್ತೊಂದು ಪವಾಡವೂ ಬೇಕಿಲ್ಲ. ಇನ್ನು ಹೀಗೆ
ಕಲ್ಲೊಂದಕ್ಕೆ ವಿಶೇಷ ಚೈತನ್ಯ ನೀಡಿ ತನ್ನ ಮೇಲಿನ ಹೂವುಗಳನ್ನೇ ಪ್ರಸಾದವಾಗಿ ನೀಡೋ ಮೂಲಕ ಅಸಂಖ್ಯ ಜನರ ಬದುಕಿಗೆ ಹೊಸ ಜೀವ ತುಂಬಿದ ಮಹಾಶಕ್ತಿಯೇ ಶ್ರೀ ಆಂಜನೇಯ ಸ್ವಾಮಿ. ಹೌದು, ಇಲ್ಲಿರುವ ಸುತ್ತುವ ಕಲ್ಲಿನ ಹಿಂದಿರುವ ಅದಮ್ಯ ಶಕ್ತಿಯೇ ಚಿರಂಜೀವಿ, ಕಲಿಯುಗದ ನಿಜ ದೈವ ಶ್ರೀ ಆಂಜನೇಯ ಸ್ವಾಮಿ. ಇಲ್ಲಿ ಹನುಮದೇವರು ಚಿಕ್ಕ ಮೂರ್ತಿ ಸ್ವರೂಪದಲ್ಲಿ ಭಕ್ತರಿಗೆ ದರ್ಶನ ನೀಡುತ್ತಿದ್ದಾರೆ. ಅಲ್ಲದೆ ಇಲ್ಲಿಗೆ ಬರುವ ಭಕ್ತರು ಸ್ವಾಮಿ ಎದುರು ತಮ್ಮ ಕಷ್ಟಗಳನ್ನ ಹೇಳಿಕೊಂಡು ಪರಿಹಾರ ಕೊಡುವಂತೆ ಭಿನ್ನವಿಸಿಕೊಳ್ತಾರೆ. ಅದಕ್ಕೆ ತಕ್ಕಂತೆ ಶಕ್ತಿಶಾಲಿ ಕಲ್ಲಿನ ಮೇಲೆ ಕುಳಿತು ತಮ್ಮ ಕೆಲಸ ಯಾವಾಗ ಆಗಲಿದೆ, ತಮ್ಮ ಮನದಿಂಗಿತದ ಬಗ್ಗೆ ಇಲ್ಲಿ ಹರಸಿಕೊಳ್ತಾರೆ. ಅದಕ್ಕೆ ತಕ್ಕಂತೆ ಇಲ್ಲಿ ನೆಲೆಸಿರುವ ಆಂಜನೇಯ ಸ್ವಾಮಿ ಭಕ್ತರ ಕಷ್ಟಗಳು ಪರಿಹಾರವಾಗೋ ಸೂಚನೆಯನ್ನ ಕಲ್ಲಿನ ಮೂಲಕ, ಹೂ ಪ್ರಸಾದದ ಮೂಲಕ ನೀಡುತ್ತಾರೆ. ಇಲ್ಲಿ ಸ್ವಾಮಿ ನೆಲೆಸಿದ ಹೇಗೆ ಎಂಬುದಕ್ಕೆ ಉತ್ತರವೂ ಇದೆ. ಶ್ರೀ ಆಂಜನೇಯ ಸ್ವಾಮಿ ನೆಲೆ ನಿಂತಿರೋ ಈ ಕ್ಷೇತ್ರಕ್ಕೆ ಬರೋಬ್ಬರಿ 800 ವರ್ಷಗಳ ಇತಿಹಾಸವಿದೆ ಎಂದು ಹೇಳಲಾಗತ್ತೆ. ಈ ದೇವಸ್ಥಾನ ಈ ಇಲ್ಲೊಂದು ಕೆಂಚಾಪುರ ಅಂತ ಒಂದು ಗ್ರಾಮ ಇತ್ತು. ಆ ಗ್ರಾಮ ಏನೋ ಕಾರಣಾಂತರದಿಂದ ಏನೋ ರೋಗನೋ ಅಥವಾ ಯಾವುದೋ ಒಂದು ದೇವವಾದ ಒಂದು ವಿಚಿತ್ರವಾದ ಒಂದು ಇದರಿಂದ ಈ ಊರು ಹಾಳಾಗೋಯ್ತು. ಆಮೇಲೆ ಇದನ್ನು ಹಾಳ್ಬಿಟ್ಬಿಟ್ರು. ಈ ದೇವಸ್ಥಾನನ ಯಾರೂ ಇಲ್ಲಿ ಇರದೇ ರೀತಿಯಾಗಿ ಎಲ್ಲ ಬೇರೆ ಬೇರೆ ಕಡೆ ಹೋಗಿ ಸೇರ್ಕೊಂಡ್ರು. ಸೇರ್ಕೊಂಡು ಇತ್ತೀಚೆಗೆ ನಾವು ಬುದ್ಧಿ ಬಂದ ಮೇಲೆ ನಮ್ಮ ಒಂದು ಇದ್ರ ಮೇಲೆ ಈ ದೇವಸ್ಥಾನಕ್ಕೆ ಹೋಗಿ ನಾವು ಅದನ್ನು ಇಲ್ಲಿ ಅಷ್ಟು ಏನೂ ಇರಲಿಲ್ಲಂತೆ, ಎಲ್ಲ ಬಿದ್ದೋಗಿತ್ತಂತೆ. ದೇವಸ್ಥಾನ ಒಂದು ಏನೂ ಇಲ್ದ, ಯಾವುದು ಒಂದು ಏನೂ ಇಲ್ದ, ಒಂದು ಅವರೇನು ಮೂರ್ತಿ ಒಂದು ಬಿಟ್ಟರೆ ಬೇರೆ ಏನೂ ಇಲ್ದ ಎಲ್ಲ ಬಿದ್ದೋಗಿ ಇಲ್ಲೆಲ್ಲ ಕಾಡೋದಂಗಾಗಿ ಅವ್ರಿಗೇನೋ ಕನಸಲ್ಲಿ ಬಂದು, ನೀನು ಈ ದೇವಸ್ಥಾನಕ್ಕೆ ಬಂದು ಈ ದೇವಸ್ಥಾನದ ಅದನ್ನು ಒಂದಿಷ್ಟು ಕ್ಲೀನಾಗಿ ಇದು ಮಾಡಿ ಅದಕ್ಕೆ ಪೂಜೆ ಮಾಡು, ನಿನಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ಕನಸಲ್ಲಿ ಬಂದು ಹೇಳಿದಾಗ ಅವರು ಬಂದು ಅದನ್ನೆಲ್ಲ ಕ್ಲೀನ್ ಮಾಡಿ ಪೂಜೆಯನ್ನು ಮಾಡೋಕ್ಕೆ ನಿಂತ ಮೇಲೆ ಅಂದಿನಿಂದ ಈ ಕ್ಷೇತ್ರದಲ್ಲಿ ಆಂಜನೇಯ ಆರಾಧನೆ ಮಾಡಲು ನಿಂತ ಜನರ ಬದುಕಿನಲ್ಲಿ ಅದ್ಭುತಗಳೇ ಘಟಿಸಲು ಆರಂಭಿಸಿದ್ವು. ಅಲ್ಲದೆ ಸ್ವಾಮಿ ಕೂಡ ಕಲ್ಲಿನ ರೂಪದಲ್ಲಿ, ಹೂವಿನ ರೂಪದಲ್ಲಿ ಭಕ್ತ ಜನರಿಗೆ ಒಳಿತು ಕೆಡುಕುಗಳ ಸೂಚನೆ ನೀಡುತ್ತಾ ಸಲಹುತ್ತಾ ಬಂದಿದ್ದಾರೆ. ಇನ್ನು ಈ ಶಕ್ತಿಶಾಲಿ ಆಂಜನೇಯನ ಸನ್ನಿಧಿಗೆ ದೂರ ದೂರುಗಳಿಂದ ಸಾಕಷ್ಟು ಮಂದಿ ಬರುತ್ತಾರೆ, ಸ್ವಾಮಿಯಿಂದ ಅನುಗ್ರಹ ಪಡೆಯುತ್ತಾರೆ. ಪೂಜೆ ಮಾಡ್ಬೋದು ಅಥವಾ ಭಕ್ತಿಯಿಂದ ನಮಸ್ಕಾರ ಮಾಡಬಹುದು ಬಿಟ್ಟರೆ ಬೇರೆ ಏನು ನಾವು ದೇವರಿಗೇನು ಕೊಡೋಕ್ಕಾಗಲ್ಲ. ದೇವರಿಂದ ನಾವು ಪಡ್ಕೋಬೇಕೇ ಹೊರ್ತು ಹಂಗೆ ನಾವು ಪಡ್ಕೊಂಡಿದ್ದೀನಿ. ಅವನಿಂದ ಎಲ್ಲ ಸುಖ ಸಂತೋಷನೂ ಪಡ್ಕೊಂಡಿದ್ದೀನಿ. ಅದಕ್ಕೆ ನನಗೆ ನಂಬಿಕೆ ಇದೆ. ಸುತ್ತಮುತ್ತಲ ಇಡೀ ಬೆಂಗಳೂರಿಂದ ಬರ್ತಾರೆ, ಈ ಕಡೆ ದಾವಣಗೆರೆ, ಈ ಕಡೆ ರಾಣೆಬೆನ್ನೂರು, ಪ್ರತಿ ಸುತ್ತಮುತ್ತಲು ಎಲ್ಲ ಕಡೆಯಿಂದನೂ ಬಂದು ಕೇಳ್ತಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಿದೆ. ಇನ್ನು ತಿರುಗುವ ಕಲ್ಲಿನ ಮೂಲಕ, ಹೂ ಪ್ರಸಾದದ ಮೂಲಕ ನಂಬಿ ಬಂದವರ ಕಷ್ಟಗಳನ್ನ ನಂಬಲ ಸಾಧ್ಯ ರೀತಿಯಲ್ಲಿ ಕರಗಿಸುತ್ತಿರೋ ಶ್ರೀ ಆಂಜನೇಯ ಸ್ವಾಮಿಯ ಈ ಸನ್ನಿಧಾನ ಇರೋದಾದ್ರೂ ಎಲ್ಲಿ ಅಂದ್ರೆ, ಇದು ಇರೋದು ದಾವಣಗೆರೆ ಜಿಲ್ಲೆಯಲ್ಲಿ. ದಾವಣಗೆರೆ ಜಿಲ್ಲೆಯ ಚೆನ್ನಗಿರಿ ತಾಲೂಕಿನಲ್ಲಿರೋ ಹೊದಿಗೆರೆ ಗ್ರಾಮದಿಂದ ಈ ಶಕ್ತಿಶಾಲಿ ಸ್ಥಳ ಬರೋಬ್ಬರಿ 3 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರು ಮಾರ್ಗದಿಂದ ಬರುವವರು ಚಿತ್ರದುರ್ಗದ ಮೂಲಕ ಚೆನ್ನಗಿರಿಗೆ ಬಂದು ಬೆಂಕಿಕೆರೆ ಗ್ರಾಮದ ಬಲಭಾಗಕ್ಕೆ ಬಂದ್ರೆ ಅಲ್ಲಿ ಹೊದಿಗೆರೆ ಗ್ರಾಮ ಸಿಗತ್ತೆ. ಅಲ್ಲಿಂದ ಮುಂದೆ 3 ಕಿಲೋಮೀಟರ್ ಕ್ರಮಿಸಿದ್ರೆ ದೊರೆಯೋದೇ ಶ್ರೀ ಆಂಜನೇಯ ಸ್ವಾಮಿಯ ಈ ಶಕ್ತಿಶಾಲಿ ತಾಣ.
ತಿರುಗುವ ಕಲ್ಲಿನ ವಿಶೇಷ ಶಕ್ತಿಯಾಗಿ ಹೂ ಪ್ರಸಾದದ ಮೂಲಕ ನಂಬಿ ಬಂದವರ ಕಷ್ಟಗಳನ್ನ ಪರಿಹರಿಸ್ತಿರೋ ಶ್ರೀ ಆಂಜನೇಯ ಸ್ವಾಮಿಯ ಕೃಪೆ ನಿಜಕ್ಕೂ ಅಪಾರ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಹೊದಿಗೆರೆ ಗ್ರಾಮದ ಬಳಿ ಇರೋ ಈ ಶಕ್ತಿಶಾಲಿ ಕ್ಷೇತ್ರದಲ್ಲಿ ನಿತ್ಯ ನಡೆಯುತ್ತಿರೋ ಪವಾಡಗಳೇ ನಮ್ಮ ಈ ಮಾತಿಗೆ ಸಾಕ್ಷಿ. ಇದೇ ಈ ಹೊತ್ತಿನ ಕಾರ್ಯಕ್ರಮ ನಿಮ್ಮೂರ ದೈವ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.